ಹಾಯ್ ಫ್ರೆಂಡ್ಸ್, ಶ್ರೀರಂಗ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಚೆನ್ನೈ ಮೈಲಾಪುರದಲ್ಲಿರುವ ಕಪಾಲೇಶ್ವರ ದೇವಾಲಯವನ್ನು ವೀಕ್ಷಿಸೋಣ. ಈ ದೇವಾಲಯವು 7ನೇ ಶತಾಬ್ದಿಯಲ್ಲಿ ಪಲ್ಲವರಾಜರಿಂದ ನಿರ್ಮಾಣವಾದ ಅತಿ ಪುರಾತನ ಹಾಗೂ ಪ್ರಸಿದ್ಧಿ ಹೊಂದಿದ ದೇವಾಲಯವಾಗಿದೆ. ಇಲ್ಲಿ ಶಿವನು ಕಪಾಲೇಶ್ವರನಾಗಿ ಮತ್ತು ಉಮಾದೇವಿ ಕರ್ಪಗಾಂಬಳಾಗಿ ಪೂಜಿಸಿಕೊಳ್ಳುತ್ತಿದ್ದಾರೆ. ಪಾರ್ವತೀ ದೇವಿಯು ನವಿಲು ರೂಪದಲ್ಲಿ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದ್ದರಿಂದ ಈ ಪ್ರದೇಶಕ್ಕೆ ಮೈಲಾಪುರ ಅಥವಾ ತಿರುಮೈಲೆ ಎಂಬ ಹೆಸರು ಬಂದಿದೆ. ತಮಿಳಿನಲ್ಲಿ ಮೈಲೆ ಎಂದರೆ ನವಿಲು ಎಂದರ್ಥ. ಮೈಲಾಪುರವೇ ಕೈಲಾಸ, ಕೈಲಾಸವೇ ಮೈಲಾಪುರ ಎಂದು ಭಾವಿಸುತ್ತಾರೆ ಇಲ್ಲಿನ ಭಕ್ತರು. ದೇವಾಲಯದ ಪ್ರವೇಶದ್ವಾರದ ಎದುರಿಗೆ ವಿನಾಯಕ ಹಾಗೂ ಕುಮಾರಸ್ವಾಮಿ ದೇವಾಲಯ. ಈ ದೇವಾಲಯ ಎತ್ತರವಾದ ಗೋಪುರಗಳಿಂದ ಅದರ ಮೇಲೆ ನೂರಾರು ದೇವತೆಗಳ ಶಿಲ್ಪಕಲಾ ನಿರ್ಮಾಣ ಎಷ್ಟೋ ವೈಭವದಿಂದ ಕೂಡಿದೆ. ಚೆನ್ನೈನ ಮೈಲಾಪುರದಲ್ಲಿರುವ ಈ ಆಲಯವು ಭಾರತ ದೇಶದಲ್ಲಿ ಪ್ರಮುಖ ದೇವಾಲಯಗಳಲ್ಲಿ ಒಂದೆನಿಸಿದೆ. ಸ್ನೇಹಿತರೆ, ಈಗ ನಾವು ಕಾಣುತ್ತಿರುವುದು ಶಿವರಾತ್ರಿ ಮಂಟಪ. ಈ ಮಂಟಪದಲ್ಲಿ ಭಕ್ತರು ಮದುವೆ ಹಾಗೂ ಶುಭ ಕಾರ್ಯಗಳನ್ನು ನಡೆಸಿಕೊಳ್ಳುತ್ತಾರೆ. ಶಿವನ ಸನ್ನಿಧಾನದಲ್ಲಿ ಶುಭ ಕಾರ್ಯಗಳನ್ನು ನಡೆಸುವುದಕ್ಕೆ ಅವಕಾಶ ಸಿಕ್ಕಿರುವುದೇ ಎಷ್ಟೋ ಪುಣ್ಯವೆಂದು ಭಕ್ತರು ಭಾವಿಸುತ್ತಾರೆ. ಈ ಆಲಯದ ಸ್ಥಳ ಪುರಾಣದ ಪ್ರಕಾರ ಪಾರ್ವತೀ ದೇವಿಯು ನಮಃಶಿವಾಯ ಎನ್ನುವ ಪಂಚಾಕ್ಷರಿ ಮಂತ್ರದ ಅರ್ಥವನ್ನು ತನಗೆ ಬೋಧಿಸಬೇಕೆಂದು ಶಿವನನ್ನು ಕೋರುತ್ತಾಳೆ. ಇದಕ್ಕೆ ಶಿವ ಅಂಗೀಕರಿಸಿ ಉಮಾದೇವಿಗೆ ಬೋಧಿಸುತ್ತಿರುವ ಸಮಯದಲ್ಲಿ ಆಕೆಯ ಕಣ್ಣು ಒಂದು ಸುಂದರವಾದ ನವಿಲು ನೃತ್ಯದ ಮೇಲೆ ಬಿದ್ದು ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಾಳೆ. ಇದನ್ನು ಗಮನಿಸಿದ ಪರಮಶಿವ ಕೋಪಗೊಂಡು ಪಾರ್ವತಿಯನ್ನು ನವಿಲಾಗಿ ಮಾರ್ಪಡುವಂತೆ ಶಪಿಸುತ್ತಾನೆ. ನಂತರ ಕೋಪ ತಗ್ಗಿದ ಮೇಲೆ ಶಾಪದ ವಿಮೋಚನೆಯ ರಹಸ್ಯ ಕೂಡ ತಿಳಿಸುತ್ತಾನೆ. ಶಾಪದಿಂದ ವಿಮುಕ್ತಿ ಹೊಂದುವುದಕ್ಕೆ ಪ್ರಸ್ತುತ ಮೈಲಾಪುರ ಇರುವ ಜಾಗದಲ್ಲಿ ನವಿಲು ರೂಪದಲ್ಲಿ ಪಾರ್ವತಿಯು ಘೋರ ತಪಸ್ಸನ್ನು ಮಾಡುತ್ತಾಳೆ. ಆಕೆಯ ಭಕ್ತಿಗೆ ಸಂತೋಷಿಸಿದ ಶಿವ ಶಾಪದಿಂದ ವಿಮುಕ್ತಿ ಮಾಡುವುದಲ್ಲದೆ ಆಕೆಗೆ ನಿಜವಾದ ರೂಪವನ್ನು ಕೊಡುತ್ತಾನೆ. ಈ ವಿಧವಾಗಿ ಈ ಪ್ರದೇಶಕ್ಕೆ ಮೈಲಾಪುರ ಎಂದು ಹೆಸರು ಬಂದಿದೆ. ಈ ಆಲಯದಲ್ಲಿರುವ ಪರಮಶಿವನನ್ನು ಕಪಾಲೇಶ್ವರ ಎಂದು ಕರೆಯುವ ಹಿನ್ನೆಲೆಯಲ್ಲಿ ಒಂದು ಪುರಾಣ ಕಥೆ ಇದೆ. ಒಂದು ಸಾರಿ ಕೈಲಾಸದಲ್ಲಿ ತ್ರಿಮೂರ್ತಿಗಳೆಲ್ಲ ಸೇರಿ ಒಂದು ಚರ್ಚೆಯನ್ನು ನಡೆಸುತ್ತಿರುತ್ತಾರೆ. ಆ ಚರ್ಚೆಯಲ್ಲಿ ಬ್ರಹ್ಮದೇವ ಶಿವನ ಬಗ್ಗೆ ಅಹಂಕಾರವಾಗಿ ನಿಂದಿಸುತ್ತಾನೆ. ಇದರಿಂದ ಕೋಪಗೊಂಡ ಶಿವ ಬ್ರಹ್ಮದೇವರ ಒಂದು ತಲೆಯನ್ನು ಕತ್ತರಿಸುತ್ತಾನೆ. ಆಗ ಬ್ರಹ್ಮನಿಗೆ ತನ್ನ ತಪ್ಪು ಅರಿವಾಗಿ ಪಾಪದ ಪರಿಹಾರವನ್ನು ಸೂಚಿಸುವಂತೆ ಶಿವನನ್ನು ಬೇಡುತ್ತಾನೆ. ಮೈಲಾಪುರ ಪ್ರಾಂತ್ಯದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸುವಂತೆ ಪರಮಶಿವ ಬ್ರಹ್ಮನಿಗೆ ಸೂಚಿಸುತ್ತಾನೆ. ಇದರ ಪ್ರಕಾರ ಬ್ರಹ್ಮ ಮೈಲಾಪುರಕ್ಕೆ ಬಂದು ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾನೆ. ಇದರಿಂದಾಗಿ ಬ್ರಹ್ಮನಿಗೆ ತನ್ನ ಶಿರ ಮರಳಿ ಬರುತ್ತದೆ. ಬ್ರಹ್ಮನಿಗೆ ಶಿವನು ಕಪಾಲ ಮರಳಿ ಕೊಟ್ಟಿದ್ದರಿಂದ ಇಲ್ಲಿ ಪರಮಶಿವನನ್ನು ಕಪಾಲೇಶ್ವರ ಎಂದು ಕರೆಯುತ್ತಾರೆ. ಈ ಆಲಯದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ತನ್ನ ಆಯುಧವಾದ ಶಕ್ತಿವೇಲನ್ನು ಪಾರ್ವತಿಯಿಂದ ಪಡೆದನೆಂದು ಹೇಳುತ್ತಾರೆ. ಆದ್ದರಿಂದ ಈ ದೇವಾಲಯ ಸಂದರ್ಶಿಸಿದರೆ ಸಕಲ ಕಾರ್ಯಗಳಲ್ಲಿ ವಿಜಯ ಸಂಭವಿಸುತ್ತದೆ ಎಂದು ಹೇಳುತ್ತಾರೆ. ದೇವಾಲಯವು ಬೆಳಗ್ಗೆ 5:30ಯಿಂದ ರಾತ್ರಿ 10 ಗಂಟೆವರೆಗೆ ತೆಗೆದಿರುತ್ತದೆ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮುಚ್ಚಿರುತ್ತಾರೆ. ಪ್ರತಿದಿನ ಪ್ರತ್ಯೇಕವಾದ ಪೂಜೆಗಳನ್ನು ನಿರ್ವಹಿಸುತ್ತಾರೆ. ವರ್ಷದಲ್ಲಿ ಹಲವಾರು ಉತ್ಸವಗಳು ನಡೆಯುತ್ತಲೇ ಇರುತ್ತದೆ. ಸ್ನೇಹಿತರೆ, ಇಂತಹ ಪವಿತ್ರವಾದ ದೇವಾಲಯಕ್ಕೆ ತಾವು ಎಂದಾದರೂ ಭೇಟಿ ಕೊಟ್ಟು
ಕಪಾಲೇಶ್ವರ ಹಾಗೂ ಕರ್ಪಗಾಂಬಾಳ್ ರವರ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ನ ಒತ್ತಿ. ನಮಸ್ತೆ.